सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಶ್ರೀ ಗಣಪತಿ ಅಥರ್ವ ಶೀರ್ಷ ಉಪನಿಷತ್ತನ್ನ ವಿಚಾರ ಮಾಡ್ತಾ ಇದ್ದೀವಿ. ಇಲ್ಲಿ ಉಪನಿಷತ್ ಋಷಿ ತನ್ನ ಇಷ್ಟದೈವನಾದ ಗಣಪತಿಯನ್ನ ತ್ವಂ ಸಚ್ಚಿದಾನಂದ ದ್ವಿತೀಯೋಸಿ ಅಂತ ಹೇಳಿ ಆರಾಧಿಸ್ತಾ ಇದ್ದಾನೆ, ಸ್ತುತಿಸ್ತಾ ಇದ್ದಾನೆ. ಬದಲಾವಣೆ ಅನ್ನುವಂತಹ ನಿಯಮಗಳಿಗೆ ಒಳಪಡದ ಸತ್ಯವಸ್ತು ಪರಮಾತ್ಮನಾಗಿರೋದ್ರಿಂದ ಭಗವಂತನನ್ನ ಸತ್ಸ್ವರೂಪಿ ಅಂತ ಕೂಡ ಹೇಳ್ತಾರೆ. ಹಾಗೂ ಪರಮಾತ್ಮನು ಸದಾ ತನ್ನ ಇರುವಿಕೆಯನ್ನ ಪ್ರಕಟಗೊಳಿಸಲು ಸಾಧ್ಯವಾಗುವುದರಿಂದ ಅವನನ್ನ ಸತ್ಯವಸ್ತು ಅಂತ ಕೂಡ ಹೇಳ್ತಾರೆ. ಅವನಲ್ಲಿ ಬದಲಾವಣೆಗಳನ್ನ ನೋಡಲಾಗುವುದಿಲ್ಲ, ಅವನಲ್ಲಿ ಕೊರತೆ ಎನ್ನೋದು ಕಾಣೋದಿಲ್ಲ ಮತ್ತು ಅವನು ಎಲ್ಲವೂ ಆಗಿರೋದ್ರಿಂದ ಅವನನ್ನು ಪೂರ್ಣ ಅಂತ ಕೂಡ ಹೇಳ್ತಾರೆ. ನಮ್ಮ ಅನೇಕ ಜನ್ಮಗಳ ಕಾರಣ ನಮ್ಮ ಕರ್ಮಗಳ ವಾಸನೆಗಳು ಬಹಳವಾಗಿ ನಮ್ಮಲ್ಲಿ ಬಲವಾಗಿ ಊರಿರೋದ್ರಿಂದ ನಮಗೆ ನಮ್ಮ ಮನುಷ್ಯ ಜನ್ಮದ ಮೂಲ ಉದ್ದೇಶ, ಮೂಲ ಗುರಿ ಏನು ಅನ್ನೋದು ನಮ್ಮ ಅರಿವಿಗೆ ಬರೋದಿಲ್ಲ. ನಿಜವಾದ ಎಚ್ಚರ ಅಂತಂದ್ರೆ ನಮಗೆ ನಮ್ಮ ಮೂಲ ಉದ್ದೇಶ ಅನ್ನುವಂತಹದ್ದು ತಿಳಿದಿರಬೇಕಾಗಿರುತ್ತೆ. ಆದ್ರೆ ನಮ್ಮ ಕರ್ಮಗಳ ವಾಸನೆ, ಅವುಗಳ ಹೆಚ್ಚು ಪ್ರಭಾವ ನಮ್ಮಲ್ಲಿ ಬೇರೆ ಬಿಟ್ಟಿರೋದ್ರಿಂದ ಅದು ನಮ್ಮ ಚಿತ್ತದಲ್ಲಿ ಇದ್ರೂ ಕೂಡ, ಬಹು ಸೂಕ್ಷ್ಮವಾಗಿ ಅದು ನಮ್ಮ ಚಿತ್ತದಲ್ಲೇ ಇರುತ್ತೆ. ಆದ್ರೂ ಕೂಡ ಈ ಮೂಲ ಉದ್ದೇಶ, ನಮ್ಮ ಗುರಿ ಅನ್ನುವಂತಹದ್ದು ನಮ್ಮ ಅರಿವಿಗೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ಅನ್ನುವಂತಹವನು ಜಾಗೃತ್ ಸ್ವರೂಪಿ. ಅವನು ಸದಾ ಎಚ್ಚರದಿಂದಿದ್ದು ಎಲ್ಲವನ್ನೂ ನೋಡಬಲ್ಲವನಾಗಿರ್ತಾನೆ. ಈ ಕಾರಣದಿಂದ ಪರಮಾತ್ಮನನ್ನ ಸಾಕ್ಷಿ ಅಂತ ಕೂಡ ನಾವು ಕರಿತೀವಿ. ಹಾಗೂ ಪರಮಾತ್ಮನು ಆನಂದ ಸ್ವರೂಪಿ. ಆದ್ದರಿಂದ ಪರಮಾತ್ಮ ಆನಂದವನ್ನ ಹಂಚಬಲ್ಲವನಾಗಿರ್ತಾನೆ. ಹೀಗೆ ಪರಮಾತ್ಮನು ಸಚ್ಚಿದಾನಂದ ಸ್ವರೂಪಿ. ಮತ್ತು ನಮ್ಮ ಉಪನಿಷತ್ನ ಆಚಾರ್ಯ ಅಥವಾ ಗುರು, ಉಪನಿಷತ್ ಋಷಿ ಅಂತ ಹೇಳ್ತೀವಿ, ಅವ್ರು ಹೇಳ್ತಾರೆ, ತ್ವಂ ಅದ್ವಿತೀಯೋಸಿ, ನೀನು ಕೇವಲ ನೀನೊಬ್ಬನೇ ಆಗಿದ್ದೀಯಾ, ಅಲ್ಲಿ ಇನ್ನೊಬ್ಬ ಅನ್ನುವಂತಹವನು ಇಲ್ಲ. ಇರುವುದೆಲ್ಲವೂ ನೀನು ಮಾತ್ರ. ಮತ್ತು ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು ನಿನ್ನದೇ ಬಹುರೂಪಗಳು. ಈ ಕಂಡು ಬರುವಂತೆ ಮಾಡ್ತಾ ಇರೋದು ಕೂಡ ನಿನ್ನದೇ ಶಕ್ತಿ. ಈ ಸತ್ಯ ನಮ್ಮ ಅನುಭವಕ್ಕೆ ಬರದಿರುವುದರಿಂದ, ನಮಗೆ ಇದು ತಿಳಿದೇ ಇರೋದ್ರಿಂದ ನಮ್ಮಲ್ಲಿ ಭಯ, ಹೆದರಿಕೆ ಹಾಗೂ ನಾನು ಅಪೂರ್ಣ ಮತ್ತು ನನ್ನಲ್ಲಿ ಕೊರತೆ ಇದೆ, ಇಂತಹ ಭಾವಗಳು ನಮ್ಮಲ್ಲಿ ಸದಾಕಾಲ ಹೇಳ್ತಾ ಇರುತ್ತೆ. ಆದರೆ ನಾನು ಈಗ ಇದ್ದೇನೆ, ನಾನು ಬದುಕಿದ್ದೇನೆ ಅನ್ನುವಂತಹ ತಿಳುವಳಿಕೆ ಅಥವಾ ಅರಿವುಗಳು ಸತ್ಯ. ಈ ಸತ್ಯವೇ ಸತ್ಸ್ವರೂಪ ಅಂತ ಅನ್ನಿಸ್ಕೊಳ್ಳುತ್ತೆ. ನಾನು ಇದ್ದೇನೆ ಅನ್ನುವ ಒಂದು ಜ್ಞಾನದ ಮಟ್ಟ ಚಿತ್ ಸ್ವರೂಪವಾಗಿರುತ್ತೆ. ಸಾಧನೆಯ ಮಾರ್ಗದಲ್ಲಿ ಮುಂದುವರಿಯುವಾಗ ನಮಗೆ ಇವು
ಒಬ್ಬ ಗುರುವಿನ ಮಾರ್ಗದರ್ಶನ ಮತ್ತು ಕಾರುಣ್ಯದಿಂದ ಅನುಭವ ಆಗತ್ತೆ. ಆದ್ರೆ ನಾನು ಆನಂದ ಸ್ವರೂಪಿ ಕೂಡ ಆಗಿದ್ದೀನಿ ಅನ್ನುವಂತಹದ್ದು ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದಕ್ಕಾಗಿ ವಿಶೇಷವಾದ ಒಂದು ಸ್ವರೂಪ ಜ್ಞಾನ ಅಂತ ಹೇಳ್ತಾರೆ. ಅಂತಹ ಸ್ವರೂಪ ಜ್ಞಾನ ಅನ್ನುವಂತಹದ್ದು ಬೇಕಾಗತ್ತೆ. ನಾನು ಇದ್ದೇನೆ, ಬದುಕಿದ್ದೇನೆ ಅಂತ ತಿಳಿದ ನಂತರದ ಮುಂದಿನ ಭಾಗದ ಜೀವನದ ಪಯಣ ನನ್ನನ್ನು ಸುಖ ಮತ್ತು ದುಃಖಗಳಿಗೆ ಪರಿಚಯ ಮಾಡಿಕೊಡುತ್ತೆ. ಸುಖದ ಪರಿಚಯದ ಅನುಭವಿಸ್ತಾ ಇರುವಂತಹ ಮಧ್ಯದಲ್ಲಿಯೇ ಅನೇಕ ಕಷ್ಟಗಳು ನಮ್ಮ ಮೇಲೆ ಪ್ರಹಾರ ಮಾಡಬಹುದು, ಅಂತಂದ್ರೆ ಅವುಗಳು ಬಂದು ಎರಗಬಹುದು. ಆಗ ಅದೇ ಕ್ಷಣದಲ್ಲಿ ದುಃಖದ ಪರಿಚಯ ಕೂಡ ನಮಗೆ ಆಗತ್ತೆ. ಹೀಗೆ ಏಕಕಾಲದಲ್ಲಿ ಸುಖ ಅನುಭವಿಸ್ತಾ ಇರುವಂತಹ ಅದೇ ಕ್ಷಣದಲ್ಲಿ ಭಯದ ಅನುಭವ ಕೂಡ ನಮಗೆ ಆಗಬಹುದು, ಅದರ ಪರಿಚಯ ಕೂಡ ಆಗಬಹುದು. ಹಾಗಾದ್ರೆ ನಾನು ಸುಖಿ ಅಥವಾ ದುಃಖಿ ಈ ಎರಡರಲ್ಲಿ ನಾನು ಯಾವುದು, ನಾನೀಗ ಏನಾಗಿದ್ದೀನಿ, ಇಂತಹ ಸಂಶಯ ಬಂದಾಗ ನಮ್ಮನ್ನ ಮೊಟ್ಟ ಮೊದಲು ಕಾಡುವಂತಹದ್ದು ನಾನು ಹೇಗೆ ಆನಂದ ಸ್ವರೂಪಿ. ಈ ಉಪನಿಷತ್ಗಳು, ವೇದಾಂತಗಳು, ಶಾಸ್ತ್ರಗಳು ತಿಳಿಸ್ತಾ ಇರುವಂತಹ ನಾನು ಆನಂದ ಸ್ವರೂಪಿ ಅಂತ ಹೇಳುತ್ತಲ್ಲ, ಇದು ಹೇಗೆ ನನ್ನ ಅನುಭವಕ್ಕೆ ಬರುತ್ತೆ? ಇಂತಹ ಸಂಶಯಗಳು ನಮ್ಮನ್ನ ಎಡೆಬಿಡದೆ ಕಾಡ್ತಾ ಇರುತ್ತೆ. ಯಾವುದು ನಾನು ಅಲ್ಲವೋ ಅದನ್ನ ನಾನು ನನ್ನದು ಅಂತ ಅರ್ಥ ಮಾಡ್ಕೊಳ್ಳುವಂತಹ ಉತ್ಸಾಹದಲ್ಲಿ ಬದುಕನ್ನ ನಾನು ಮುಂದುವರಿಸ್ತಾ ಇರ್ತೀನಿ. ಯಾವುದನ್ನ ಸಂತೋಷಕ್ಕಾಗಿ ಅಂತ ತಿಳ್ಕೊಂಡು ಆ ಒಂದು ಕರ್ಮದಲ್ಲಿ ಭಾಗಿಯಾಗ್ತೀನೋ ಮತ್ತು ಯಾವುದರಿಂದ ನನಗೆ ಸಂತೋಷ ಅನ್ನುವಂತಹದ್ದು ಸಿಗಲಿಲ್ವೋ ಅವುಗಳು ನಮ್ಮನ್ನ ಹೆಚ್ಚು ಕಾಡತ್ವೆ, ನಮ್ಮನ್ನ ಒಂದು ಚಿಂತೆಗೆ ತಳ್ಳತ್ವೆ. ನಾವು ಮಾಡುವ ನಮ್ಮ ಪ್ರತಿ ಕರ್ಮವು ಕೇವಲ ಸಂತೋಷವನ್ನು ಹುಡುಕುತ್ತಾ ಮಾಡ್ತಾ ಇರ್ತೀವಿ. ಕಾರಣ ಈಗಾಗಲೇ ನನಗೆ ಸಂತೋಷದ ಪರಿಚಯ ಆಗಿರುತ್ತೆ, ಸಂತೋಷದಿಂದ ಇದ್ದೇನೆ ಅನ್ನುವಂತಹ ಒಂದು ಜ್ಞಾನ ನನಗೆ ಪರಿಚಯ ಆಗತ್ತೆ. ಆದ್ರೆ ಸಂತೋಷವನ್ನ ಹುಡುಕೋದಕ್ಕೋಸ್ಕರ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತಂದ್ರೆ ಆ ಸಂತೋಷ ನನ್ನಲ್ಲಿ ಇಲ್ಲ ಅನ್ನೋ ಭಾವ ನನ್ನಲ್ಲಿ ಬರುತ್ತೆ. ಸಂತೋಷದ ಕೊರತೆ ನನ್ನನ್ನು ಕಾಡಿದಾಗ ಹಾಗೂ ಈಗಾಗಲೇ ನಾನು ಸಂತೋಷದಿಂದ ಇದ್ದೇನೆ ಅನ್ನುವ ಜ್ಞಾನ ಇಲ್ಲದ ಕಾರಣ ಅದರ ಹುಡುಕಾಟದಲ್ಲಿ ನಮ್ಮ ಎಲ್ಲಾ ಕರ್ಮಗಳು ಕೂಡ ಜರುಗುತ್ತವೆ. ನಾನು ಗಳಿಸುವುದು ಸಂತೋಷಕ್ಕಾಗಿ, ಅದೇ ರೀತಿ ಗಳಿಸಲು ಸಾಧ್ಯವಾಗದಾಗ ನನಗೆ ಜೀವನ ಸಾಕು ಅನ್ನುವಂತಹ ಒಂದು ಕೆಟ್ಟ ನಿರ್ಧಾರ ಬಂದಾಗ ಸಾವಿಗೆ ಶರಣಾಗುವ ಹಂತಕ್ಕೆ ಕೂಡ ಮನುಷ್ಯ ತನ್ನನ್ನು ತಾನು ಪ್ರಿಪೇರ್ ಮಾಡ್ಕೋತಾನೆ. ಸ್ವಾಮಿ ಸರ್ವಪ್ರಿಯಾನಂದ ಅವರು ಹೇಳ್ತಾ ಇರ್ತಾರೆ, ನಾನು ಅನ್ನುವಂತಹ ಒಂದು ಭಾವ ಕೇವಲ ಅಹಂಕಾರ ಮಾತ್ರವೇ ಅಲ್ಲ. ನನಗೇ ತಿಳಿಯದೆ ನನ್ನನ್ನೇ ನಾನು ಪ್ರೀತಿಸಿರ್ತೀನಿ. ನನ್ನ ಆ ಪ್ರೀತಿಯ ನಾನುವಿಗೆ ಎಂದೂ ಕೂಡ ತೊಂದರೆ ಆಗ್ಬಾರ್ದು, ಎಂದೂ ಅದಕ್ಕೆ ಅವಮಾನ ಆಗ್ಬಾರ್ದು, ಅದು ಎಂದಿಗೂ ಕಷ್ಟಗಳಿಗೆ ಈಡಾಗಬಾರದು, ಅದನ್ನು ಯಾರೂ ಕೆಣಕಬಾರದು. ಹೀಗೆ ನಾನು ನನ್ನನ್ನು ಪ್ರೀತಿಸಿರುವ ಅದರ ರಕ್ಷಣೆಯನ್ನ ನಾವು ಸದಾಕಾಲ ಮಾಡ್ತಾನೆ ಇರ್ತೀವಿ. ನಮ್ಮ ಬದುಕು ಅಥವಾ ಜೀವನದಲ್ಲಿ ನಾವು ಸಾಧಿಸಲು ಪ್ರಯತ್ನಿಸಿದ್ದು ಕೈಗೂಡದಿದ್ದಾಗ ಎಲ್ಲಿ ನನ್ನ ಆ ನಾನು ಅನ್ನುವಂತಹದ್ದು ಘಾಸಿಗೊಳ್ಳುತ್ತೋ ಅನ್ನೋ ಒಂದು ಭಯದಲ್ಲಿ ಅಜ್ಞಾನದಿಂದ ಸಾವಿಗೆ ಶರಣಾಗಲು, ಅಂದರೆ ಆತ್ಮಹತ್ಯೆಗೆ ಮುಂದಾಗುವಂತಹ ಒಂದು ಕೆಟ್ಟ ನಿರ್ಧಾರಕ್ಕೆ ನಾವು ಬರ್ತೀವಿ. ಆದ್ರೆ ಒಳಗಿರುವ ಆ ನಾನು ಅನ್ನದೇ ಪರಮಾತ್ಮ, ಅದೇ ಆನಂದ ಸ್ವರೂಪಿ. ಹೊರಗಡೆ ಅನುಭವ ಆಗ್ತಾ ಇರುವಂತಹದ್ದೆಲ್ಲವೂ ಒಂದು ಮನಸ್ಸಿನ ಆಟ ಅನ್ನುವ ತಿಳುವಳಿಕೆ ನಾವು ಗಳಿಸ್ಕೋಬೇಕು. ಇದು ನೇರವಾಗಿ ನಮಗೆ ಅರ್ಥ ಆಗೋದಿಲ್ಲ. ನೇರವಾಗಿ ಇದು ನಮಗೆ ತಿಳಿದೇ ಹೋದ್ರೂ ಕೂಡ ಸಾವು ಅನ್ನುವಂತಹದ್ದು ನನ್ನ ಎಲ್ಲಾ ಸಮಸ್ಯೆಗಳನ್ನ ಶಾಶ್ವತವಾಗಿ ಪರಿಹಾರ ಮಾಡತ್ತೆ ಅನ್ನುವ ಒಂದು ಭ್ರಮೆಯಿಂದ
ಮನುಷ್ಯ ಆತ್ಮಹತ್ಯೆ ಅನ್ನುವಂತಹ ಒಂದು ಕೆಟ್ಟ ನಿರ್ಧಾರಕ್ಕೆ ಬರ್ತಾನೆ. ವಿಪರ್ಯಾಸ ಅಂತಂದ್ರೆ ನಾವು ಇದ್ದು ಬದುಕಿದ್ದು ಪ್ರಯತ್ನ ಅನ್ನುವಂತಹದ್ದನ್ನ ಮುಂದುವರಿಸಿದ್ರೆ ಮುಂದೆ ಎಂದಾದರೂ ಒಂದು ದಿನ ಜಯ ಸಂತೋಷ ಅನ್ನುವಂತಹದ್ದು ನಮ್ಮ ಪಾಲಿಗೆ ಸಿಗಬಹುದು. ಆದರೆ ಯೋಚನೆ ಸರಿಯಾಗಿ ಮಾಡದೆ ಜೀವನವನ್ನ ವ್ಯರ್ಥ ಮಾಡಿಕೊಂಡ್ರೆ ಸಾವಿನ ನಂತರ ಏನಾಯಿತು ಅನ್ನುವಂತಹ ಒಂದು ಅನುಭವವೇ ನಮಗೆ ಸಿಗೋದಿಲ್ಲ. ಇದು ತುಂಬಾ ಸೂಕ್ಷ್ಮವಾದ ವಿಚಾರ ಮತ್ತು ಬದುಕಿನ ಕಠೋರ ಸತ್ಯ ಕೂಡ ಇದೇ ಆಗಿದೆ. ಹೀಗೆ ನನ್ನ ನೈಜ ಸ್ವರೂಪವನ್ನ ತಿಳಿಯದೆ ನಾನು ಮತ್ತೇನೋ ಆಗಬೇಕು ಅಂತ ಬಯಸಿ ಅದರ ಹಿಂದೆ ಹೋಗುವುದನ್ನ ಭವ ಅಂತ ಹೇಳ್ತಾರೆ. ಇದು ಒಂದು ಸಂಸ್ಕೃತದ ಪದ. ಈ ಭವ ಅನ್ನುವುದರ ರೂಟ್ ವರ್ಡ್ ಭೂ ಅಂತ ಹೇಳ್ತಾರೆ, ಭೂ ಧಾತು ಅಂತ ಹೇಳ್ತಾರೆ, ಭೂ ಭವತಿ ಅಂತ ಹೇಳ್ತಾರೆ. ಹೀಗೆ ಜೀವನದಲ್ಲಿ ಅನೇಕ ರೀತಿಯಿಂದ ನಡೆಯುವಂತಹ ನನ್ನ ಪ್ರಯತ್ನಗಳು ನನ್ನನ್ನ ಅನೇಕಗಳಿಗೆ ಅಂಟಿಸುತ್ತೆ. ಹೀಗೆ ಅಂಟುಕೊಳ್ಳುವುದನ್ನ ಸಂಸಾರ ಅಂತ ಕರೀತಾರೆ. ಆದ್ದರಿಂದಲೇ ಇದನ್ನ ಅಂತಂದ್ರೆ ಸಂಸಾರವನ್ನ ಭವಸಾಗರ ಅಂತ ಕೂಡ ಕರೀತಾರೆ. ನಾನು ನನ್ನ ಎಲ್ಲಾ ಕರ್ಮಗಳನ್ನ ಸಂತೋಷದಿಂದ ಮಾಡಬೇಕು, ಸಂತೋಷಕ್ಕಾಗಿ ಮಾಡುವಂತಹ ಅಗತ್ಯ ಇಲ್ಲ. ಇಲ್ಲಿ ಈ ಒಂದು ಜ್ಞಾನ ಬಹು ಸೂಕ್ಷ್ಮವಾದ ಒಂದು ವಿಚಾರವನ್ನ ಅಥವಾ ಒಂದು ಸಂದೇಶವನ್ನ ತಿಳಿಸ್ತಾ ಇದೆ. ಅದೇನು ಅಂತಂದ್ರೆ, ನಾನು ಈಗಾಗಲೇ ಸಂತೋಷದಿಂದ ಇದ್ದೇನೆ, ಆದ್ದರಿಂದ ಎಲ್ಲಾ ಕರ್ಮಗಳನ್ನು ನಾನು ಸಂತೋಷದಿಂದ ಸಮರ್ಪಣಾ ಭಾವದಿಂದ ಮಾಡ್ತಾ ಇದ್ದೀನಿ. ನನಗೆ ಯಾವ ಪ್ರತಿಫಲದ ಅಪೇಕ್ಷೆ ಅನ್ನುವಂತಹದ್ದು ಇಲ್ಲ. ನನ್ನಲ್ಲಿ ಎಲ್ಲವೂ ಇರೋದ್ರಿಂದ ಈಗ ನಾನು ಮಾಡ್ತಾ ಇರುವಂತಹ ಕರ್ಮದಿಂದ ನನಗೆ ಮತ್ತೇನೋ ಬೇಕು ಅನ್ನುವಂತಹ ಅಪೇಕ್ಷೆ ನನ್ನಲ್ಲಿ ಇಲ್ಲ. ನನ್ನಲ್ಲಿ ಎಲ್ಲವೂ ಇದೆ ಅಂತ ತಿಳಿದ್ರೆ ಆಗ ನನಗೆ ಎಂದಿಗೂ ಕೂಡ ದುಃಖದ ಅನುಭವ ಆಗೋದಿಲ್ಲ. ಅದಕ್ಕೆ ಈ ಅನುಭವಿಗಳು ಅಥವಾ ಜ್ಞಾನಿಗಳು ಅಥವಾ ಒಬ್ಬ ಗುರು ಏನ್ ಹೇಳ್ತಾರೆ ಅಂತಂದ್ರೆ, ನಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗಿರ್ಬೇಕು. ನಾನು ಸಂತೋಷಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ, ನಾನು ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ವರ್ಕಿಂಗ್ ಫಾರ್ ಹ್ಯಾಪಿನೆಸ್ ಬಟ್ ಐ ಆಮ್ ವರ್ಕಿಂಗ್ ವಿತ್ ಹ್ಯಾಪಿನೆಸ್. ವರ್ಕಿಂಗ್ ಫಾರ್ ಹ್ಯಾಪಿನೆಸ್ ಅಂತಂದ್ರೆ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅನ್ನುವಂತಹದ್ದು ಇರುತ್ತೆ. ವರ್ಕಿಂಗ್ ವಿತ್ ಹ್ಯಾಪಿನೆಸ್ ಅಂತಂದ್ರೆ ನನಗೆ ಯಾವ ಅಪೇಕ್ಷೆ ಕೂಡ ಇಲ್ಲ, ಕೇವಲ ಕರ್ತವ್ಯವನ್ನ ನನ್ನ ಪಾಲಿನ ಧರ್ಮವನ್ನ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವ ಬಹು ಪೂರ್ಣವಾಗಿ ನಮ್ಮಲ್ಲಿ ಬರುತ್ತೆ. ಯದ್ ಭಾವಂ ತದ್ಭವತಿ ಅಂತ ಈ ಕಾರಣದಿಂದನೇ ಇದನ್ನ ಹೇಳಿರುವಂತಹದ್ದು. ಸ್ವಾಮಿ ಅನುಭವಾನಂದ ಸರಸ್ವತಿ ಅವರು ತಮ್ಮ ಅನೇಕ ಪ್ರವಚನಗಳಲ್ಲಿ ಆಗಾಗ್ಗೆ ಈ ಒಂದು ಸಂದೇಶವನ್ನ ಕೊಡ್ತಾ ಇರ್ತಾರೆ. ಅವರು ಹೇಳ್ತಾರೆ, ನಥಿಂಗ್ ಈಸ್ ಮೈನ್ ಆರ್ ಎವ್ರಿಥಿಂಗ್ ಈಸ್ ಮೈನ್. ಅಂದ್ರೆ ಯಾವುದೂ ಕೂಡ ನನ್ನದಲ್ಲ ಅಥವಾ ಎಲ್ಲವೂ ನನ್ನದೇ ಆಗಿದೆ. ಈ ಒಂದು ಅರ್ಥಗರ್ಭಿತ ಜ್ಞಾನ ನಮಗೆ ದರ್ಶನವಾಗಬೇಕು ಅಂತಂದ್ರೆ ಅಸೂಯೆ, ಭಯಕೆ, ಭೇದ ಭಾವ, ದ್ವೇಷ ಇವುಗಳಿಗೆ ನಾವು ಆಶ್ರಯ ಕೊಡಬಾರದು. ಜಗತ್ತಿನಲ್ಲಿ ಇರುವಂತಹ ಯಾವುದೂ ಕೂಡ ನನ್ನದಲ್ಲ, ಅವೆಲ್ಲವೂ ಕೂಡ ನನ್ನ ಜ್ಞಾನಾರ್ಜನೆಗಾಗಿ ಬಂದಂತಹ ಒಂದು ಅವಕಾಶಗಳು ಮಾತ್ರ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಇರುವಂತಹ ಎಲ್ಲವೂ ಕೂಡ ನನ್ನದೇ ಆಗಿದೆ ಹಾಗೂ ಜಗತ್ತಿನಲ್ಲಿರುವ ಎಲ್ಲರೂ ಕೂಡ ನನ್ನಂತೆಯೇ. ಆದ್ದರಿಂದ ನನಗೆ ಬೇಕಾಗುವಂತಹ ಸೌಕರ್ಯಗಳು ನನ್ನಂತೆಯೇ ಇರುವ ಎಲ್ಲರಿಗೂ ಕೂಡ ಬೇಕಾಗಿದೆ. ಹೀಗಾಗಿ ನನ್ನದಾಗಿರುವ ಎಲ್ಲವೂ ನನ್ನಂತೆಯೇ ಇರುವ ಎಲ್ಲರಿಗಾಗಿ ಕೂಡ ಆಗಿದೆ. ಇಂತಹ ಒಂದು ಸ್ಪಷ್ಟವಾದ ತಿಳುವಳಿಕೆ ಮನುಷ್ಯನನ್ನ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಇಂತಹ ಜ್ಞಾನ ಅಂತಂದ್ರೆ ನಾನು ಕೂಡ ಆನಂದ ಸ್ವರೂಪಿಯೇ ಆಗಿದ್ದೇನೆ ಅನ್ನುವಂತಹ ಒಂದು ಅರಿವು ಬರಬೇಕಾದ್ರೆ ಮನುಷ್ಯನಿಗೆ ತನ್ನ ಸ್ವರೂಪದ ಜ್ಞಾನದ ಅವಶ್ಯಕವಾಗಿ ಬೇಕಾಗಿರುತ್ತೆ.
ನಾವು ಪರಮಾತ್ಮನನ್ನ ಒಡೆಯ, ಯಜಮಾನ, ಈಶ್ವರ ಅಂತ ಹೇಳ್ತೀವಿ. ಅದರ ಅರ್ಥ ಪರಮಾತ್ಮನು ಜಗತ್ತಿಗೆ ಮತ್ತು ಜಗತ್ತಿನ ಎಲ್ಲವುಗಳಿಗೆ ಒಡೆಯನಾಗಿದ್ದಾನೆ. ಅವನು ಎಲ್ಲವನ್ನೂ ನಮಗೆ ಬಿಟ್ಟುಕೊಟ್ಟಿರ್ತಾನೆ. ಅವನು ಯಾವುದನ್ನು ಕೂಡ ತನಗಾಗಿ ಇಟ್ಕೊಳ್ಳೋದಿಲ್ಲ ಮತ್ತು ಅವನು ಯಾವುದಕ್ಕೂ ಕೂಡ ಅಂಟಿಕೊಳ್ಳೋದಿಲ್ಲ. ಯಾವುದೂ ಅವನದಲ್ಲ, ಅಥವಾ ಅದೇ ರೀತಿ ಎಲ್ಲವೂ ಅವನದು ಮಾತ್ರವೇ ಆಗಿದೆ. ಈ ಕಾರಣದಿಂದ ಪರಮಾತ್ಮನು ಆನಂದ ಸ್ವರೂಪಿಯಾಗಿದ್ದಾನೆ. ಪರಮಾತ್ಮನು ಒಬ್ಬನು ಮಾತ್ರವೇ ಆಗಿರ್ತಾನೆ. ಅದರಿಂದ ಪರಮಾತ್ಮನನ್ನ ಅದ್ವಿತೀಯೋಸಿ. ಆದ್ರಿಂದ ಇಲ್ಲಿ ಋಷಿಯು ತ್ವಂ ಸಚ್ಚಿದಾನಂದ ದ್ವಿತೀಯೋಸಿ ಅಂತ ಹೇಳಿ ಪರಮಾತ್ಮ ಗಣಪತಿಯನ್ನ ಅವನು ಸ್ತುತಿಸ್ತಾ ಇದ್ದಾನೆ. ಮುಂದೆ ಋಷಿ ಹೇಳ್ತಾನೆ, ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ. ನಮ್ಮ ಇಲ್ಲಿಯವರೆಗಿನ ಎಲ್ಲ ಅನುಭವಗಳನ್ನ ಕ್ರೋಢೀಕರಿಸಿಕೊಂಡು ತಿಳ್ಕೊಂಡಿರುವಂತಹದ್ದು ಏನು ಅಂತಂದ್ರೆ, ನೀನು ಬೃಹತ್, ನೀನು ಸರ್ವಂ, ನೀನು ಎಲ್ಲವೂ ಆಗಿರುವೆ. ಯಾವುದನ್ನ ನಾವು ಬೃಹತ್ ಅಂತ ತಿಳಿಬಹುದೋ ಅದಕ್ಕಿಂತ, ಅಂದರೆ ನನ್ನ ಊಹೆ, ನಾನ್ ತಿಳ್ಕೊಂಡಿರೋಂತಹದ್ದು ಈ ಬೃಹತ್ ಅನ್ನೋದು ನನ್ನ ಮನಸ್ಸಿನ ಒಂದು ಕಲ್ಪನೆ. ಈ ನನ್ನ ಊಹೆಗಿಂತ ನೀನು ಹೆಚ್ಚಾಗಿಯೇ ಇದೆಯಾ, ಸರ್ವವ್ಯಾಪಿಯಾಗಿದ್ದೀಯಾ, ಅಂತ್ಯವಿಲ್ಲದ ಅನಂತವಾಗಿದ್ದೀಯಾ, ಪಂಚಭೂತಗಳ ನಿಯಮಗಳ ಅಡಿಯಲ್ಲಿ ನಿರ್ಮಿತವಾಗಿರುವಂತಹ ಎಲ್ಲವುಗಳಿಗೂ ಒಂದು ಅಂತ್ಯ ಅನ್ನುವಂತಹದ್ದು ಇದೆ. ಆದರೆ ಪಂಚಭೂತಗಳು ಪರಮಾತ್ಮನ ಸಂಕಲ್ಪ ಶಕ್ತಿಯಿಂದ ನಿರ್ಮಿತವಾಗಿರುವಂತಹದ್ದು. ಹೀಗೆ ಅವೆಲ್ಲವನ್ನೂ ನೀನು ಮೀರಿರುವೆ. ಆದ್ದರಿಂದಲೇ ನಿನ್ನನ್ನು ಅನಂತ ಅಂತ ಕೂಡ ನಾವು ಹೇಳ್ತೀವಿ. ಈ ಪಂಚಭೂತಗಳಲ್ಲಿ ಒಂದು ನಿಯಮ ಇದೆ, ಕೆಲವು ವಿಶೇಷ ಗುಣಗಳು ಈ ಪಂಚಭೂತಗಳಲ್ಲಿ ಇದೆ. ಈ ಪಂಚಭೂತಗಳಲ್ಲಿ ಮೊದಲನೆಯದನ್ನ ಉಳಿದು ನಾಲ್ಕುಗಳು ಬದಲಾಯಿಸಲು ಸಾಧ್ಯವಿಲ್ಲ. ಈ ಪಂಚಭೂತಗಳಲ್ಲಿ ಮೊದಲನೆಯದು ಅಂತಂದ್ರೆ ಆಕಾಶ ಅಂತ ಹೇಳ್ತೀವಿ. ಆಕಾಶ ಅನ್ನುವಂತಹದ್ದು ಸದಾ ಶುದ್ಧವಾಗಿರುತ್ತೆ. ಈ ಆಕಾಶ ಅನ್ನುವಂತಹದ್ದು ಉಳಿದ ಎಲ್ಲವುಗಳಿಗೂ ಆಶ್ರಯವನ್ನ ಒದಗಿಸುತ್ತೆ. ಕಾರಣ ಆಕಾಶ ಅನ್ನುವಂತಹದ್ದು ಸದಾ ಶುದ್ಧವಾಗಿರುತ್ತೆ. ಅಲ್ಲಿ ಕಲ್ಮಶಗಳಿಗೆ ಅವಕಾಶ ಇಲ್ಲ. ಉದಾಹರಣೆಗೆ ವಾಯು ಅಂತ ಹೇಳ್ತೀವಿ. ಅನೇಕ ಸಂದರ್ಭಗಳಲ್ಲಿ ಅಲ್ಲಿ ಮಾಲಿನ್ಯ ಅನ್ನುವಂತಹದ್ದು ಉಂಟಾಗಬಹುದು. ಅದೇ ರೀತಿ ನೀರು ಕೂಡ ಮಲಿನವಾಗಬಹುದು. ಹಾಗೆಯೇ ಬೆಂಕಿ ಮತ್ತು ಭೂಮಿ, ಇವುಗಳಲ್ಲಿ ಕೂಡ ನಾವು ಕೆಲವು ದೋಷಗಳನ್ನ ನೋಡಬಹುದು. ಆದರೆ ಆಕಾಶ ಅನ್ನುವಂತಹದ್ದು ಎಂದಿಗೂ ಶುದ್ಧವಾಗಿರುತ್ತೆ. ಇಂತಹ ಪರಿಶುದ್ಧವಾದ ಆಕಾಶಕ್ಕೆ ಕಾರಣ ಬ್ರಹ್ಮ. ಆದ್ದರಿಂದಲೇ ಬ್ರಹ್ಮ ಅನ್ನುವಂತಹದ್ದು ಎಂದಿಗೂ ಬದಲಾಗದ ಒಂದು ದೊಡ್ಡ ಸತ್ಯ. ಇಲ್ಲಿ ಋಷಿ ಹೇಳ್ತಾ ಇದ್ದಾನೆ, ಇದು ನನ್ನ ಸ್ವಂತ ಅನುಭವವೇ ಆಗಿದೆ. ಸ್ವಂತ ಅನುಭವ ಅಂತ ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ಇದು ಪ್ರತ್ಯಕ್ಷ. ಆದ್ದರಿಂದ ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ. ಈ ಪ್ರತ್ಯಕ್ಷ ಅನುಭವ ನನಗೆ ಆಗ್ತಾ ಇರೋದಾದ್ರೂ ಎಲ್ಲಿ? ಈ ಪ್ರತ್ಯಕ್ಷ ಅನ್ನುವಂತಹದ್ದು ನಾನು ಹೇಳ್ಕೊತಿದ್ದೀನಲ್ಲ, ಈ ಹೇಳ್ಕೊಳ್ಳೋದಿಕ್ಕೆ ಜ್ಞಾನ ಅನ್ನೋದು ಹೇಗೆ ಉಂಟಾಗಿದೆ? ಈ ಅನುಭವ ನನಗೆ ಆಗಿರೋದಾದ್ರೂ ಎಲ್ಲಿ ಅನ್ನೋ ಒಂದು ಸಂಶಯ ಬರುತ್ತೆ. ಅದಕ್ಕೆ ಮುಂದಿನ ಮಂತ್ರ ಹೇಳುತ್ತೆ, ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ. ತ್ವಂ ಜ್ಞಾನಮಯ. ಇದು ನನ್ನ ದೃಢವಾದ ಬುದ್ಧಿಗೆ ತಿಳಿದ ಒಂದು ವಿಚಾರ ಆಗಿದೆ. ಇದರಲ್ಲಿ ನನಗೆ ಬೇರೆ ಯಾವ ಸಂಶಯಗಳು ಕೂಡ ಇಲ್ಲ. ಈಗಾಗಲೇ ನನಗೆ ನಿನ್ನ ಪ್ರತ್ಯಕ್ಷ ಅನುಭವ ಆಗಿದೆ. ಈ ಎಲ್ಲಾ ಅನುಭವಗಳು ಪರಿಶುದ್ಧವಾದ ಬುದ್ಧಿಯಲ್ಲಿ ಪ್ರತಿಫಲಿಸ್ತಾ ಇದೆ. ಹಾಗೂ ಇದು ನಿಸ್ಸಂಶಯವಾದ ವಿಶ್ವಾಸ ಆಗಿದೆ. ಸಂಪೂರ್ಣವಾಗಿ ಈ ಅನುಭವ ನನಗೆ ಆಗುವವರೆಗೆ ನನಗೆ ಶಾಸ್ತ್ರಗಳ ಬಗ್ಗೆ ಒಂದು ಶ್ರದ್ಧೆ ಎನ್ನುವಂತಹದ್ದು ಬೇಕಾಗಿರುತ್ತೆ. ಸಾಮಾನ್ಯವಾಗಿ ಜನಗಳು ವೇದಾಂತದ ವಿಚಾರಗಳು ಬಂದಾಗ
ಕೂಡಲೇ ಅವ್ರು ಹೇಳುವಂತಹದ್ದೇನು ಅಂತಂದ್ರೆ, ನನಗೆ ಅಂಧಶ್ರದ್ಧೆಗಳಲ್ಲಿ ನಂಬಿಕೆ ಇಲ್ಲ. ಇದನ್ನ ಕುರುಡ ನಂಬಿಕೆ ಅಂತಾನೆ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ಒಂದು ಸೂಕ್ಷ್ಮತೆ ಏನು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಎಲ್ಲಿಯವರೆಗೆ ಅಂಧಕಾರ ಅನ್ನುವಂತಹದ್ದಿರುತ್ತೋ ಅಲ್ಲಿಯವರೆಗೆ ಶ್ರದ್ಧೆ ಅನ್ನೋದು ಬೇಕಾಗಿರುತ್ತೆ. ಆದ್ರೆ ಒಮ್ಮೆ ಜ್ಞಾನದ ಉದಯವಾಗಿ ಅಲ್ಲಿ ಅಂಧಕಾರ ಅನ್ನುವಂತಹದ್ದು ನಾಶ ಆಗುತ್ತೋ ಆಗ ಅಲ್ಲಿ ಶ್ರದ್ಧೆಯಾಗಲಿ ನಂಬಿಕೆಯಾಗಲಿ ಬೇಕಾಗೋದಿಲ್ಲ. ಉದಾಹರಣೆಗೆ ಬೆಂಕಿ ಅಥವಾ ಅಗ್ನಿ ಅಂತ ಹೇಳ್ತೀವಿ ನಾವು. ಈ ಅಗ್ನಿ ಅನ್ನುವಂತಹದ್ದು ಸುಡತ್ತೆ, ಅದಕ್ಕೆ ದಹಿಸುವ ಗುಣ ಇದೆ. ಈ ಜ್ಞಾನ ತಿಳಿದ ನಂತರ ಅಗ್ನಿ ಸುಡತ್ತೋ ಇಲ್ವೋ ಅಂತ ಅನ್ನೋದಕ್ಕೆ ನಮಗೆ ಶ್ರದ್ಧೆ ಆಗ್ಲಿ ನಂಬಿಕೆ ಆಗ್ಲಿ ಬೇಕಾಗೋದಿಲ್ಲ. ಕಾರಣ ಅಲ್ಲಿ ಅದರ ಬಗ್ಗೆ ಒಂದು ಜ್ಞಾನ ನಮಗೆ ಗೊತ್ತಾಗಿದೆ. ಈ ಜ್ಞಾನವಾದ ಮೇಲೆ ಅಲ್ಲಿ ಬೇರೆ ಯಾವ ಆಧಾರಗಳು ಕೂಡ ಬೇಕಾಗೋದಿಲ್ಲ. ಜೊತೆಗೆ ಬೆಂಕಿಗೆ ಸುಡುವ ಗುಣ ಇದೆ ಅಂತ ತಿಳಿದ ಮೇಲೆ ಅದನ್ನ ಮುಟ್ಟಿಯೇ ತಿಳಿಯಬೇಕು ಅಂತ ನಾವು ಮತ್ತೆ ಮತ್ತೆ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಸುಡುವಂತಹ ದಹಿಸುವಂತಹ ಬೆಂಕಿಯನ್ನ ದಿನನಿತ್ಯದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಬದುಕಿಗಾಗಿ ನಾವು ಅವುಗಳನ್ನ ಹೇಗೆ ಬಳಸಿಕೋಬೇಕು ಅನ್ನುವಂತಹ ಒಂದು ಜ್ಞಾನವನ್ನ ನಾವು ತಿಳ್ಕೋಬೇಕಾಗತ್ತೆ. ಹೀಗೆ ಈ ಎಲ್ಲಾ ಅನುಭವಗಳು ನನ್ನ ಬುದ್ಧಿಗೆ ಸಿಕ್ಕಿ ಪ್ರತಿಫಲಿಸಲು ಅದಕ್ಕೆ ಕೂಡ ನಿನ್ನ ಒಂದು ಚೈತನ್ಯ ಶಕ್ತಿಯೇ ಕಾರಣ ಆಗಿದೆ. ಆದ್ದರಿಂದ ಭಗವಂತ ನೀನು ಜ್ಞಾನಮಯ ಮತ್ತು ವಿಶೇಷ ಜ್ಞಾನ ಅಂತಂದ್ರೆ ವಿಜ್ಞಾನಮಯನೂ ಆಗಿದ್ದೀಯಾ. ಜ್ಞಾನ ಮತ್ತು ವಿಜ್ಞಾನದ ಅರ್ಥಗಳು ಈ ರೀತಿ ಕಂಡುಬರುತ್ತೆ. ಜ್ಞಾನ ಅನ್ನುವಂತಹದ್ದು ಒಂದು ಪರಿಶುದ್ಧವಾದ ಎಚ್ಚರ. ಇದು ಜಾಗೃತಾವಸ್ಥೆಯ ಸಂಪೂರ್ಣ ಅನುಭವವನ್ನ ಒದಗಿಸುವಂತಹದನ್ನ ಜ್ಞಾನ. ಯಾವ ಒಂದು ಚೈತನ್ಯ ಅಥವಾ ಆತ್ಮಜ್ಯೋತಿಯ ಪ್ರಕಾಶದಲ್ಲಿ ಈ ಒಂದು ಸಾಮಾನ್ಯ ಜ್ಞಾನ ಪ್ರಕಟಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತೋ ಅಂತಹ ಪರಮ ಜ್ಯೋತಿಯ ಬೆಳಕನ್ನ ವಿಜ್ಞಾನ ಅಥವಾ ವಿಶೇಷ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನವನ್ನ ನಮ್ಮ ಶಾಸ್ತ್ರ ಗ್ರಂಥಗಳು, ಪುರಾಣಗಳು, ಉಪನಿಷತ್ಗಳು, ವಿಶೇಷವಾಗಿ ನಮ್ಮ ಗುರುಗಳು ಇವುಗಳನ್ನ ನಮಗೆ ಒದಗಿಸ್ತಾರೆ. ಆದರೆ ವಿಜ್ಞಾನ ಅಂತಂದ್ರೆ ಅವು ನೇರವಾಗಿ ಯಾವ ಅನ್ಯ ಮಾರ್ಗಗಳಿಂದ ಅಲ್ಲದೆ ನೇರವಾಗಿ ನಮ್ಮ ಅನುಭವಕ್ಕೆ ಬಂದು ನಮ್ಮನ್ನ ಮುಕ್ತರನ್ನಾಗಿ ಮಾಡಿಸತ್ತೆ. ಭಗವಂತ ಗಣಪತಿ ನೀನು ಜ್ಞಾನಮಯನು ಮತ್ತು ವಿಜ್ಞಾನಮಯನೂ ಆಗಿದ್ದೀಯಾ. ನಿನ್ನ ಅನುಗ್ರಹದಿಂದ ನಮಗೆ ಜ್ಞಾನ ವಿಜ್ಞಾನಗಳು ದೊರೆಯುವಂತಾಗಲಿ. ಯಾರಲ್ಲಿ ಏನು ಇರುತ್ತದೆಯೋ ಅದನ್ನ ಕೊಡಲು ಸಾಧ್ಯ. ಹಾಗಾಗಿ ಪರಮಾತ್ಮ ನಿನ್ನ ಅನುಗ್ರಹದಿಂದ ಜ್ಞಾನ ವಿಜ್ಞಾನಗಳು ನನಗೆ ದೊರೆಯುವಂತಾಗಲಿ. ಪರಮಾತ್ಮ ನೀನು ಅದೇ ಆಗಿರುವುದರಿಂದ ನನಗೆ ಜ್ಞಾನ ವಿಜ್ಞಾನವನ್ನ ದಯಪಾಲಿಸು. ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ ಅಂತ ಇಲ್ಲಿ ಉಪನಿಷತ್ ಋಷಿ ಪರಮಾತ್ಮನನ್ನ ಸ್ತುತಿಸ್ತಾ ಇದ್ದಾನೆ. ಮುಂದಿನ ಮಂತ್ರ. ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ, ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ, ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ, ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ, ತ್ವಂ ಚತ್ವಾರಿ ವಾಕ್ಪದಾನಿ. ಸರ್ವಂ ಜಗದಿದಂ ತ್ವತ್ತಃ ಜಾಯತೆ. ತ್ವತ್ತಃ ಜಾಯತೆ ಅಂತಂದ್ರೆ, ತ್ವತ್ತಃ ಅಂತಂದ್ರೆ ನಿನ್ನಿಂದ, ನೀನು ಕಾರಣನಾಗಿದ್ದೀಯಾ ಅಂತ ಅರ್ಥ ಬರುತ್ತೆ. ಜಾಯತೆ ಅಂತಂದ್ರೆ ಹುಟ್ಟತ್ತೆ, ಅದರ ಒಂದು ಸೃಷ್ಟಿಯಾಗತ್ತೆ ಅನ್ನುವ ಅರ್ಥ ಕೊಡುತ್ತೆ. ಯಾವ ಆ ನಿನ್ನ ಶಕ್ತಿಯಿಂದ ಎಲ್ಲವೂ ಪ್ರಕಟಗೊಳ್ಳುವುದೋ ಇಂತಹ ಹೇಳಿಕೆಯನ್ನ ನಾವು ಸಾಮಾನ್ಯವಾಗಿ ಎಲ್ಲಾ ಉಪನಿಷತ್ಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ನೋಡಬಹುದು. ಹೀಗೆ ಯಾವುದೆಲ್ಲವನ್ನು ನಾವು ನೋಡ್ತಾ ಇದ್ದೀವೋ ಆ ಎಲ್ಲವುಗಳಿಗೆ ಕಾರಣ ಪುರುಷ, ಮೂಲ ಪುರುಷ ಅಂತಂದ್ರೆ
ಅದು ಪರಮಾತ್ಮ ಶಕ್ತಿಯ ಕಾರಣ ಮಾತ್ರವೇ ಆಗಿರುತ್ತೆ. ಸರ್ವಂ ಜಗದಿದಂ ತ್ವತ್ತೋ ಜಾಯತೆ. ಇಡೀ ವಿಶ್ವ ಅಥವಾ ಜಗತ್ತು ಅಂತ ಏನನ್ನ ನಾವು ಕರೀತಾ ಇದ್ದೀವಿ, ಅದು ಹೊರಬಂದಿರುವುದು ಅಥವಾ ವ್ಯಕ್ತವಾಗಿರುವುದು ಕೇವಲ ತ್ವತ್ತಂ, ನಿನ್ನಿಂದ ಮಾತ್ರ. ಜಾಯತೆ ಅಂತಂದ್ರೆ ಹುಟ್ಟಿರೋದು ಅಥವಾ ಹೊರಬಂದಿರುವುದು, ಸೃಷ್ಟಿಗೆ ಕಾರಣ ಆಗಿರೋದು, ಹೀಗೆ ವ್ಯಕ್ತವಾಗಿ ಗೋಚರಿಸ್ತಾ ಇರೋದು, ಇಂತಹ ಅರ್ಥಗಳನ್ನ ಕೊಡುತ್ತೆ. ಈ ಜಗತ್ತಿನಲ್ಲಿ ಗೊತ್ತಿರೋದು, ಗೊತ್ತಿಲ್ಲದೆ ಇರೋದು, ವ್ಯಕ್ತವಾಗಿರುವುದು ಹಾಗೂ ಇದ್ದರೂ ಕೂಡ ಅವ್ಯಕ್ತವಾಗೇ ಇರೋದು, ಈ ಎಲ್ಲವೂ ಪರಮಾತ್ಮ ಸ್ವರೂಪವಲ್ಲದೆ ಅದು ಬೇರೆ ಆಗಿರಲು ಸಾಧ್ಯವಿಲ್ಲ. ಏಕದ ಬಹುದ ಅನ್ನೋದೇ ಈ ಕಾರಣದಿಂದ. ಪರಮಾತ್ಮ ವಸ್ತು ಒಂದು ಇದ್ದು ಮುಂದೆ ಅದೇ ಅನೇಕಗಳಾಗಿ ಕಂಡುಬರುತ್ತೆ. ಒಂದೇ ಅನೇಕಗಳಾಗಿ ಕಂಡುಬರುವ ಈ ಕ್ರಿಯೆಯನ್ನ ಸೃಷ್ಟಿ ಅಂತ ಹೇಳ್ತಾರೆ. ಇದು ಪರಮಾತ್ಮನ ಸಂಕಲ್ಪ ಶಕ್ತಿ ಮಾತ್ರವೇ ಆಗಿದೆ. ಅವನ ಕಾರಣದಿಂದ ಈ ಸೃಷ್ಟಿಯು ವ್ಯಕ್ತವಾಗಿ ಗೋಚರಿಸಲು ಸಾಧ್ಯವಾಗ್ತಾ ಇದೆ. ಸೃಷ್ಟಿಯ ಈ ಕ್ರಮಕ್ಕೆ ಕೆಲವೊಂದುಗಳು ಬೇಕಾಗತ್ತೆ. ಸೃಷ್ಟಿ ಹೇಗಾಯಿತು, ಈ ಜಗತ್ತು ಹೇಗ್ ಬಂತು, ಈ ಪ್ರಪಂಚ ಅನ್ನೋದು ಹೇಗೆ, ಇದು ಪರಮಾತ್ಮ ಮಾಡದ ಅಂತಂದ್ರೆ ಹೇಗ್ ಮಾಡದ, ಇಂತಹ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಈ ಸೃಷ್ಟಿಯ ಕ್ರಮಕ್ಕೆ ಬೇಕಾಗುವಂತಹದ್ದು ಏನು ಅಂತಂದ್ರೆ ಅವುಗಳಲ್ಲಿ ಬಹು ಮುಖ್ಯವಾಗಿ ಮೆಟೀರಿಯಲ್ ಕಾಸ್ ಅಂತ ಹೇಳ್ತೀವಿ. ಕೆಲವು ಸಾಮಗ್ರಿಗಳು ಬೇಕಾಗತ್ತೆ, ವಸ್ತು ಕಾರಣ ಅಂತ ಕೂಡ ಹೇಳ್ತೀವಿ. ಕೇವಲ ಸಾಮಗ್ರಿಗಳು, ಕೆಲವೊಂದು ವಸ್ತುಗಳು ಇದ್ದ ಮಾತ್ರಕ್ಕೆ ಈ ಜಗತ್ತು ಅಥವಾ ಸೃಷ್ಟಿ ಎನ್ನುವಂತಹದ್ದು ಹೊರಬರಲು ಸಾಧ್ಯವಿಲ್ಲ. ದೊರೆತ ಮೂಲ ಸಾಮಗ್ರಿಗಳು ತನಗೆ ತಾನೇ ಏನನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು ಮೂಲ ವಸ್ತು ಪೂರ್ಣ ರೂಪವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೂಲ ಸಾಮಗ್ರಿಗಳನ್ನ ಬಳಸಿಕೊಂಡು ಅವುಗಳ ಕಾರಣದಿಂದ ಬೇಕಾಗಿದ್ದ ಒಂದನ್ನು ಪಡೆಯಲು ಒಂದು ಕುಶಲತೆ, ಒಂದು ಜಾಣ್ಮೆ, ಅಂದ್ರೆ ಒಂದು ಬುದ್ಧಿವಂತಿಕೆ, ಜ್ಞಾನ, ಹೀಗೆ ಈ ಜ್ಞಾನ ಅಂತಂದ್ರೆ ಇವುಗಳನ್ನ ಉಪಯೋಗಿಸ್ಕೊಂಡು ಈ ಒಂದು ಕುಶಲತೆ ಅಥವಾ ಜಾಣ್ಮೆಯನ್ನ ಪ್ರದರ್ಶನ ಮಾಡುವಂತಹವನು ಒಬ್ಬ ಬೇಕಾಗಿರುತ್ತೆ. ಇದನ್ನ ಎಫಿಷಿಯೆಂಟ್ ಕಾಸ್ ಅಂತ ಕರೀತಾರೆ ಹಾಗೂ ಇಂಟೆಲಿಜೆಂಟ್ ಕಾಸ್ ಅಂತ ಕೂಡ ಹೇಳ್ತಾರೆ. ಹೀಗೆ ಮೆಟೀರಿಯಲ್ ಕಾಸ್ ಮತ್ತು ಎಫಿಷಿಯೆಂಟ್ ಕಾಸ್ ಇವು ಇಷ್ಟು ಇದ್ರೆ ಮಾತ್ರ ಸಾಲದು. ಮೂಲ ಸಾಮಗ್ರಿಗಳನ್ನು ಮತ್ತು ಅದನ್ನು ಉಪಯೋಗಿಸಿಕೊಳ್ಳಲು ಒಬ್ಬ ಕುಶಲ ಚತುರ ಇದ್ದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಯಾವುದು ಬೇಕಾಗಿದೆಯೋ ಅದು ಹೊರಬರಲು ಸಾಧ್ಯ ಇಲ್ಲ. ನಂತರ ಮತ್ತೆ ಅದಕ್ಕೆ ಇನ್ನೊಂದು ಬೇಕಾಗಿರುತ್ತೆ. ಅದನ್ನ ಇನ್ಸ್ಟ್ರುಮೆಂಟಲ್ ಕಾಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ಮಣ್ಣಿನ ಮಡಿಕೆ ಆಗ್ಬೇಕಾದ್ರೆ ಅಲ್ಲಿ ಮಣ್ಣು ಅನ್ನುವಂತಹದ್ದು ಮೂಲ ವಸ್ತು ಆಗಿರುತ್ತೆ. ಜ್ಞಾನ ಅಥವಾ ಬುದ್ಧಿವಂತಿಕೆ ಅನ್ನೋದಕ್ಕೆ ಒಬ್ಬ ಕುಂಬಾರ ಅಂತ ಹೇಳ್ತಾರೆ, ಅಂತಹವನು ಕೂಡ ಬೇಕಾಗಿರ್ತಾನೆ. ಮಣ್ಣು ಮತ್ತು ಕುಂಬಾರನ ಜೊತೆಗೆ ಕುಂಬಾರನಿಗೆ ಮಡಿಕೆಯನ್ನು ಮಾಡಲು ಒಂದು ಚಕ್ರ ಬೇಕಾಗಿರುತ್ತೆ. ಚಕ್ರವನ್ನ ಉಪಯೋಗಿಸಿಕೊಂಡು ಆ ಒಬ್ಬ ಚತುರ ಅಂದ್ರೆ ಕುಶಲ ಕುಂಬಾರ ಮಣ್ಣಿನಿಂದ ಮಡಿಕೆಯನ್ನ ಹೊರತರ್ತಾನೆ. ಹೀಗೆ ಒಂದು ಸೃಷ್ಟಿಗೆ ಮೆಟೀರಿಯಲ್ ಕಾಸ್, ಎಫಿಷಿಯೆಂಟ್ ಕಾಸ್ ಮತ್ತು ಇನ್ಸ್ಟ್ರುಮೆಂಟಲ್ ಕಾಸ್ ಈ ಮೂರುಗಳು ಕೂಡ ಬೇಕಾಗಿರುತ್ತೆ. ಆಗ ಮಾತ್ರ ಕ್ರಮವಾದ ಒಂದು ಸೃಷ್ಟಿಯನ್ನ ನಾವು ನೋಡಬಹುದು. ಇಲ್ಲಿ ಸೃಷ್ಟಿಯ ಕ್ರಮಕ್ಕೆ ಪರಮಾತ್ಮನ ಸಂಕಲ್ಪ ಶಕ್ತಿ ಹೇಗೆ ಕೆಲಸ ಮಾಡತ್ತೆ ಅಂತಂದ್ರೆ, ಪರಮಾತ್ಮನೇ ಎಲ್ಲವೂ ಆಗಿ ತೋರುತ್ತಾನೆ, ಅವು ಎಲ್ಲವೂ ಅವನೇ ಆಗ್ತಾನೆ. ಸೃಷ್ಟಿಗೆ ಮೊದಲು ಏನ್ ಬೇಕಾಗಿರುತ್ತೆ, ಸೃಷ್ಟಿಯಾಗಬೇಕಾದ್ರೆ ಏನ್ ಬೇಕು, ಸೃಷ್ಟಿಯ ನಂತರ ಅಲ್ಲಿ ಮುಂದೆ ನಡೆಯುವಂತಹ ಎಲ್ಲಾ ಚಟುವಟಿಕೆಗಳಿಗೆ ಏನೇನ್ ಬೇಕು ಅನ್ನೋದನ್ನ ಮೊದಲೇ ತಿಳಿದು ಅಲ್ಲಿ ಎಲ್ಲವನ್ನು ಇಟ್ಟು ಆ ಪೂರ್ಣ ಸೃಷ್ಟಿಯನ್ನ ಪರಮಾತ್ಮ ನಮಗೆ ಒದಗಿಸಿ ಕೊಡ್ತಾನೆ.
ಸೃಷ್ಟಿಯಲ್ಲಿ ಏನೆಲ್ಲ ಇದೆ, ಯಾವ ಯಾವ ಸಮಯದಲ್ಲಿ ಏನೇನ್ ನಡಿಬೇಕು ಮುಂತಾದ ಎಲ್ಲವೂ ಕೇವಲ ಆ ಪರಮಾತ್ಮ ಶಕ್ತಿಗೆ ಮಾತ್ರ ತಿಳಿದಿರುತ್ತೆ. ಒಂದು ಸಮುದ್ರ ಅಥವಾ ಸಾಗರ ಅಂತ ಹೇಳ್ತೀವಿ. ಆ ಸಮುದ್ರ ಅಥವಾ ಸಾಗರದಲ್ಲಿ ಇದು ಎಷ್ಟನೇ ಅಲೆ ಅಥವಾ ಮೊದಲನೇ ಅಲೆ ಯಾವುದು ಮತ್ತು ಮುಂದೆ ಇನ್ನು ಎಷ್ಟು ಅಲೆಗಳು ಈ ಸಮುದ್ರ ಅಥವಾ ಸಾಗರದಿಂದ ಹೊರಬರಬಹುದು, ಇಂತಹ ಲೆಕ್ಕವನ್ನ ಯಾರಿಗೂ ಕೂಡ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಂತಹದನ್ನ ನಾನು ತಿಳ್ಕೊಳ್ಳೇಬೇಕು, ಅದೇ ರೀತಿ ಈ ಸೃಷ್ಟಿಯ ರಹಸ್ಯವನ್ನ ನಾನು ತಿಳ್ಕೊಳ್ಳೇಬೇಕು ಅನ್ನುವ ಒಂದು ಹಠ ಅಥವಾ ಒಂದು ವಿಚಾರವನ್ನ ಯಾವ ಮನುಷ್ಯ ಹುಟ್ಟಾಕೋತಾನೋ ಅಂತಹವನನ್ನ ಮೂರ್ಖತನದ ಪರಮಾವಧಿನ ಅವನು ಮುಟ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇದು ಕೇವಲ ಪರಮಾತ್ಮನ ಕೆಲಸ ಮತ್ತು ಅವನ ಸಂಕಲ್ಪ ಶಕ್ತಿ ಮಾತ್ರವೇ ಆಗಿರುತ್ತೆ. ಈ ಕಾರಣದಿಂದ ಇಲ್ಲಿ ಮಂತ್ರ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸರ್ವಂ ಜಗದಿದಂ ತ್ವತ್ತೋ ಜಾಯತೆ. ಸರ್ವಂ ಅನ್ನುವಂತಹದ್ದು ನೇರವಾಗಿ ಎಲ್ಲವೂ ಅನ್ನುವಂತಹ ಅರ್ಥವನ್ನು ಕೊಟ್ಟರೂ ಕೂಡ ಆ ಎಲ್ಲ ಅನ್ನೋದರಲ್ಲಿ ಏನೇನು ಅನ್ನುವಂತಹದ್ದು ನಮ್ಮ ಊಹೆಗೆ ಸಿಕ್ಕುವಂತಹ ವಿಚಾರ ಅಲ್ಲ. ಉದಾಹರಣೆಗೆ ನಾವು ಸಮುದ್ರವನ್ನ ಗಮನಿಸಿ, ಇಲ್ಲಿ ಅಲೆಗಳು ಇದೆ, ಸಮುದ್ರ ಹಾಗೂ ನೀರು ಅನ್ನೋ ಹಂಗೆ ಬೇರೆ ಬೇರೆಯಾಗಿ ಅರ್ಥ ಮಾಡಿಕೊಂಡು ಮತ್ತು ಅದರ ವಿಸ್ತಾರವನ್ನ ನೋಡಿ ಅದನ್ನ ಸಾಗರ ಅಂತ ಹೇಳ್ತೀವಿ. ಸಾಗರದಲ್ಲಿ ಇರುವಂತಹದ್ದನ್ನ ನೋಡಿ ನೀರು ಅಂತ ಹೇಳ್ತೀವಿ. ಹಾಗೂ ಅಲ್ಲಿ ಏಳುವಂತಹ ತರಂಗಗಳನ್ನ ಕಂಡು ಅದನ್ನ ಅಲೆ ಅಂತ ಕರಿತೀವಿ. ಇಲ್ಲಿ ನಿಜವಾದ ಸತ್ಯ ಏನು ಅಂತಂದ್ರೆ, ಸಾಗರ, ನೀರು, ಅಲೆ ಈ ಎಲ್ಲವೂ ಕೂಡ ಒಂದೇ ಆಗಿರುತ್ತೆ. ಸಮುದ್ರವೇ ಎಲ್ಲವೂ ಆಗಿರುತ್ತೆ. ಹೀಗೆ ಅವೆಲ್ಲವೂ ಒಂದೇ ಆಗಿದ್ರೂ ಕೂಡ ಭಾವನೆಗಳ ಹಿಂದೆ ಓಡುವಂತಹ ನಾವು ಅದನ್ನ ಬೇರೆ ಬೇರೆಯಾಗಿ ಕಾಣ್ತೀವಿ. ನಮ್ಮ ಶಾಸ್ತ್ರಗಳು ಕೂಡ ಇದನ್ನೇ ಹೇಳ್ತಾ ಬಂದಿದೆ. ಪರಮಾತ್ಮನು ಒಬ್ಬನೇ, ಅವನಿಂದ ಪ್ರಕಟಗೊಂಡ ಎಲ್ಲವೂ ಅನೇಕಗಳಾಗಿ ಕಂಡು ಬರ್ತಾ ಇದೆ. ಮೂಲವಾಗಿ ನೋಡಿದ್ರೆ ಈ ಅನೇಕಗಳೆಲ್ಲವೂ ಕೇವಲ ಒಂದು ಮಾತ್ರವೇ ಆಗಿದೆ, ಅದೇ ಪರಮಾತ್ಮ, ಅದನ್ನೇ ಭಗವಂತ, ಅವನೇ ಪರಬ್ರಹ್ಮ. ಈ ರೀತಿಯಲ್ಲಿ ಸೃಷ್ಟಿಯಾದ ಜಗತ್ತಿನ ಮೂಲ ವಸ್ತುವು ಕೂಡ ಪರಮಾತ್ಮನೇ ಆಗಿರ್ತಾನೆ. ಚತುರ ಕುಂಬಾರ ಅಂತಂದ್ರೆ ಬುದ್ಧಿವಂತ ಸೃಷ್ಟಿಕರ್ತ ಕೂಡ ಅವನೇ ಆಗಿರ್ತಾನೆ. ಅದೇ ರೀತಿಯಲ್ಲಿ ಮಡಿಕೆ ಮಾಡೋದಕ್ಕೆ ಬೇಕಾಗುವಂತಹ ಕುಂಬಾರನ ಚಕ್ರದಂತೆ ಸೃಷ್ಟಿಗೆ ಬೇಕಾಗುವಂತಹ ಒಂದು ಉಪಕರಣ ಕೂಡ ಪರಮಾತ್ಮನೇ ಆಗಿದ್ದಾನೆ. ಹೀಗೆ ಪ್ರತಿ ಕ್ಷಣವೂ ಬದಲಾಗ್ತಾ ಇರುವಂತಹ ಈ ಪ್ರಪಂಚದಲ್ಲಿ ನಾವು ಏನೆಲ್ಲವನ್ನ ಹೊಸದು ಅಂತ ತಿಳ್ಕೋತೀವಿ ಮತ್ತು ಅದಕ್ಕೆ ಬೇಕಾಗುವಂತಹ ಎಲ್ಲವನ್ನ ಪರಮಾತ್ಮ ತನ್ನ ಸೃಷ್ಟಿಯಲ್ಲಿ ಈ ಮೊದಲೇ ತಂದಿಟ್ಟಿರ್ತಾನೆ. ಆದ್ರೆ ಅದು ಸೂಕ್ತ ಸಮಯದಲ್ಲಿ ಹೊರಬರುವಂತೆ ಆ ಸಮಯವನ್ನು ಕೂಡ ಪರಮಾತ್ಮನೇ ನಿರ್ಧಾರ ಮಾಡಿರ್ತಾನೆ. ಸರ್ವಂ ಜಗದಿದಂ ತ್ವತ್ತೋ ಜಾಯತೆ. ಪರಮಾತ್ಮನ ಕಾರಣದಿಂದ ಹೊರಬಂದ ಈ ಜಗತ್ತು ಸತ್ವದಿಂದಲೇ ಕೂಡಿತ್ತು. ಸತ್ ಅನ್ನುವಂತಹದ್ದು ಪರಮಾತ್ಮನ ದೈವಿ ಗುಣ ಕೂಡ ಆಗಿದೆ ಅಂತ ಹೇಳ್ತಾರೆ. ಆದರೂ ಈ ಜಗತ್ತು ಅನ್ನುವಂತಹದ್ದು ಬದಲಾವಣೆಗಳ ನಿಯಮಗಳಿಗೆ ಒಳಪಟ್ಟಿದೆ. ಈ ಕಾರಣದಿಂದ ಇಲ್ಲಿ ಅನೇಕಗಳ ಅನುಭವಗಳು ನಿರಂತರವಾಗಿ ಆಗ್ತಾನೇ ಇರುತ್ತೆ. ಕೊನೆ ಇಲ್ಲದ ಬದಲಾವಣೆಗಳು ನಿರಂತರವಾಗಿ ನಡೀತಾನೆ ಇರೋದ್ರಿಂದ ನಮಗೆ ಅನುಭವಗಳು ಗೋಚರವಾಗ್ತಾ ಇದೆ. ಈ ಬದಲಾವಣೆಗಳು ಹೇಗೆ ಜರುಗಬೇಕು, ಎಲ್ಲಿಯವರೆಗೆ ನಡೀಬೇಕು, ಈ ಎಲ್ಲವೂ ಪರಮಾತ್ಮನ ಶಕ್ತಿಯ ಮೇಲೆ ಆಧಾರವಾಗಿರುತ್ತೆ. ನಾವು ಇದನ್ನ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ನೋಡ್ತೀವಿ. ಪರಮಾತ್ಮನ ಸಹಸ್ರನಾಮಗಳಲ್ಲಿ ಮೊದಲಿಗೆ ವಿಷ್ಣು ಅನ್ನೋ ಹೆಸರು ಬರಲಿಲ್ಲ. ಮೊದಲು ಬರುವಂತಹ ಹೆಸರು ವಿಶ್ವಂ, ನಂತರ ಈ ವಿಷ್ಣು ಅನ್ನೋದು ಬರುತ್ತೆ.
ವಿಶ್ವಂ ವಿಷ್ಣುಂ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಪ್ರಾರಂಭ ಆಗತ್ತೆ. ಈ ಕ್ರಮದಲ್ಲಿಯೇ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನ ಧರ್ಮರಾಜನಿಗೆ ತಿಳಿಸ್ಕೊಡ್ತಾರೆ. ಉಪಾಸನಾ ಕ್ರಮ ಕೂಡ ಈ ರೀತಿನಲ್ಲೇ ಆಗಿದೆ. ವಿಷ್ಣುವನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ಕಲ್ಪನೆಗಾಗಲಿ ನಮ್ಮ ಊಹೆಗಾಗಲಿ ಪರಮಾತ್ಮ ಸಿಗೋದಿಲ್ಲ. ನಾವು ವಿಷ್ಣುವನ್ನ ಪೂಜಿಸಬಹುದು, ವಿಷ್ಣುವನ್ನ ಆರಾಧಿಸಬಹುದು, ವಿಷ್ಣುವನ್ನ ಸ್ತುತಿಸಬಹುದು. ಆದರೆ ಈ ವಿಷ್ಣು ಅನ್ನುವಂತಹ ಒಂದು ಶಕ್ತಿ ನಮ್ಮ ಇಂದ್ರಿಯಗಳಿಗೆ ಸಿಗದ ಜ್ಞಾನವಾಗಿದೆ. ಇಲ್ಲಿ ವಿಶ್ವಂ ಅಂತ ಪ್ರಾರಂಭ ಆಗತ್ತೆ. ಇದು ನಮಗೆ ಈ ವಿಶ್ವ ಅನ್ನುವಂತಹದ್ದು ನಮ್ಮ ಯೋಗ್ಯತೆಗೆ ತಕ್ಕಂತೆ ಅನುಭವವನ್ನ ನಮಗೆ ಕೊಡುತ್ತೆ. ಯಾಕೆ ಅಂತಂದ್ರೆ ವಿಶ್ವ ಅಂತಂದ್ರೆ ಜಗತ್ತು. ಈ ಜಗತ್ತನ್ನ ನಾವು ನಮ್ಮ ಇಂದ್ರಿಯಗಳ ಮೂಲಕ ತಲುಪಿ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಜಗತ್ತು ನಮ್ಮ ಇಂದ್ರಿಯಗಳಿಗೆ ಸಿಗುವ ವಿಚಾರ ಆಗಿದೆ. ವಿಷ್ಣು ಅನ್ನುವಂತಹದ್ದು ನಮ್ಮ ಜ್ಞಾನಕ್ಕೆ ಸಿಗುವ ವಿಚಾರವಾಗಿದೆ. ಒಂದು ವಿಚಾರವನ್ನ ಅಥವಾ ಒಂದು ವಿಷಯವನ್ನ, ಅದರಲ್ಲೂ ಕೂಡ ವೇದಾಂತದ ವಿಚಾರವನ್ನ, ಇದನ್ನ ಆತ್ಮವಿದ್ಯೆ ಬ್ರಹ್ಮಜ್ಞಾನ ಅಂತ ಕೂಡ ಹೇಳ್ತಾರೆ. ಹಿಂಗೆ ಆತ್ಮವಿದ್ಯೆಯನ್ನ ತಿಳಿಬೇಕಾದ್ರೆ ಗೊತ್ತಿರುವ ಜಾಗದಿಂದ ಗೊತ್ತಿಲ್ಲದ ಜಾಗಕ್ಕೆ ನಾವು ಪ್ರವೇಶವನ್ನ ಪಡೆಯಬೇಕಾಗತ್ತೆ. ವ್ಯಕ್ತದಿಂದ ಅವ್ಯಕ್ತಕ್ಕೆ ಅಂತ ಹೇಳ್ತಾರೆ. ಸೌಂಡ್ ಟು ಸೈಲೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಶಬ್ದದಿಂದ ನಿಶಬ್ದಕ್ಕೆ ನಮ್ಮ ಪ್ರಯಾಣವನ್ನ ನಾವು ಬೆಳೆಸಬೇಕಾಗತ್ತೆ. ಹೀಗೆ ವಿಷ್ಣುವನ್ನ ತಿಳಿಬೇಕು ಅಂತಂದ್ರೆ ಮೊದಲು ವಿಶ್ವವನ್ನ ಅರ್ಥಕೋಬೇಕು. ಈ ಕಾರಣದಿಂದಲೇ ನಾವು ಈ ಜಗತ್ತಿನಲ್ಲಿ, ಈ ಸೃಷ್ಟಿಯಲ್ಲಿ ವಿಶ್ವವನ್ನು ತಿಳಿದು ವಿಷ್ಣುವನ್ನ ತಿಳಿಯೋದಕ್ಕೋಸ್ಕರ ನಮಗೆ ಈ ಒಂದು ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಕ್ಕಿರುತ್ತೆ. ಇದು ಸಿಗೋದಕ್ಕೆ ಕೂಡ ಪರಮಾತ್ಮನ ಕಾರುಣ್ಯ, ಅವನ ಒಂದು ಕರುಣೆ ಮಾತ್ರವೇ ಆಗಿರುತ್ತೆ. ಆದ್ರಿಂತಹ ಸಿಕ್ಕಂತಹ ಈ ಮನುಷ್ಯ ಜನ್ಮವನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಇದು ನಮ್ಮ ಮೂಲ ಉದ್ದೇಶ ಆಗ್ಬೇಕು. ಈ ಕಾರಣದಿಂದ ಸೃಷ್ಟಿಯಲ್ಲಿ ಕಾಣುವುದು, ಕಾಣದೇ ಇರುವಂತಹದ್ದು, ವಿದ್ಯೆ ಅವಿದ್ಯೆ, ಜ್ಞಾನ ಅಜ್ಞಾನ, ಕತ್ತಲೆ ಬೆಳಕು, ಹೀಗೆ ಈ ಎಲ್ಲಾ ದ್ವಂದ್ವಗಳ ಪರಿಚಯ ನಮ್ಮನ್ನ ಅನೇಕ ಅನುಭವಗಳಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಜ್ಞಾನ ಅನ್ನುವಂತಹದ್ದನ್ನ ಕೊಡುತ್ತೆ. ಈ ಎಲ್ಲವುಗಳು ಕೂಡ ಒಬ್ಬನೇ ಪರಮಾತ್ಮನ ಅನಂತ ರೂಪಗಳು ಮಾತ್ರವೇ ಆಗಿದೆ. ಹೀಗೆ ಪರಮಾತ್ಮನ ಅನಂತ ರೂಪಗಳು ಅನೇಕ ರೀತಿಯಲ್ಲಿ ಇರೋದ್ರಿಂದ ನಾವು ಪರಮಾತ್ಮನ ಯಾವ ರೂಪವನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮನಸ್ಸಿನ ಶಾಂತತೆಗಾಗಿ ನಾವು ಮೂರ್ತಿ ರೂಪದ ಆರಾಧನೆಯನ್ನ ಮಾಡ್ತೀವಿ. ಶಾಂತವಾದ ಮನಸ್ಸು ಕ್ರಮೇಣ ವಿಚಾರಗಳನ್ನ ಹಂತ ಹಂತವಾಗಿ ತಿಳಿಯಲು ಪ್ರಾರಂಭ ಮಾಡುತ್ತೆ. ಪ್ರಪಂಚದಲ್ಲಿ ಕಾಣಸಿಗ್ತಾ ಇರುವಂತಹ ಎಲ್ಲವೂ ಪರಮಾತ್ಮನದೇ ತೋರುವಿಕೆ. ಎವ್ರಿಥಿಂಗ್ ಈಸ್ ಹಿಸ್ ಓನ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತಾರೆ. ಹೀಗೆ ಎಲ್ಲವೂ ಪರಮಾತ್ಮನದೇ ತೋರುವಿಕೆಗಳು, ಎಲ್ಲವೂ ಅವನೇ ಅಂತ ತಿಳಿದ ನಂತರ ಕೂಡ ನಾವು ಎಲ್ಲವನ್ನು ಪ್ರೀತಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೆ ಬೇಕಾದುದನ್ನ ಮಾತ್ರ ನಾವು ಪ್ರೀತಿಸ್ತೀವಿ. ಇಲ್ಲಿ ನಾವು ಕಲ್ತ್ಕೋಬೇಕಾಗಿರುವಂತಹ ಒಂದು ಅತಿ ಸೂಕ್ಷ್ಮವಾದ ಒಂದು ಸಂದೇಶ ಕೂಡ ಇದೆ. ಏನು ಅಂತಂದ್ರೆ, ನಮಗೆ ಎಲ್ಲವನ್ನೂ ಪ್ರೀತಿಸಲು ಸಾಧ್ಯ ಆಗದೆ ಹೋದ್ರೂ ಕೂಡ ನಾವು ಯಾವುದನ್ನು ಮತ್ತು ಯಾರನ್ನೂ ಕೂಡ ದ್ವೇಷಿಸಬಾರದು. ಬಹುಶಃ ಕೇವಲ ಮನುಷ್ಯ ಮಾತ್ರ ತನಗೆ ಸಿಕ್ಕಿರುವ ಅತಿ ಉತ್ತಮವಾದ ಉಪಕರಣ ಮನಸ್ಸು ಅಂತ ಹೇಳ್ತಾರೆ. ಅಂತಹ ಮನಸ್ಸು ಅನ್ನೋದನ್ನ ಈ ರೀತಿ ಬೇಕು ಬೇಡಗಳಿಗೆ ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮನಸ್ಸು ಅನ್ನುವ ಕಲ್ಪನೆ ಕೂಡ ಪ್ರಾಣಿಗಳಿಗೆ ಇಲ್ಲದ ಕಾರಣ ಈ ಪ್ರಾಣಿಗಳು ನಮ್ಮಂತೆ ದುಃಖ ಮತ್ತು ಪಾಪ ಕರ್ಮಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ಪ್ರಾಣಿಗಳು ಸ್ವಾಭಾವಿಕವಾಗಿ ಆ ಕ್ಷಣದಲ್ಲಿ ಮಾತ್ರ ತಮ್ಮ ರಕ್ಷಣೆಗಾಗಿ ಪ್ರತಿಕ್ರಿಯೆ ಮಾಡುತ್ತವೆ. ಆದರೆ ಮನುಷ್ಯ ಪ್ರಾಣಿ ಅಲ್ಲದ ಕಾರಣ ತನ್ನ ಜೀವಮಾನದಲ್ಲಿ ಕಲಿಯಲೇಬೇಕಾದ ಪಾಠ ಅಂತಂದ್ರೆ
ಎಂದಿಗೂ ಕೂಡ ದ್ವೇಷದ ಭಾವನೆಯನ್ನ ಅವನು ಬೆಳೆಸ್ಕೋಬಾರದು. ಯಾರನ್ನು ಯಾವುದನ್ನು ದ್ವೇಷಿಸದೆ ಸರ್ವವನ್ನ ಒಪ್ಪಿಕೊಳ್ಳುವ ಒಂದು ವರ್ತನೆ, ಇದನ್ನ ಸ್ವೀಕಾರ ಮನೋಭಾವ ಅಂತ ಹೇಳ್ತಾರೆ. ಇಂತಹ ಸ್ವೀಕಾರ ಮನೋಭಾವವನ್ನ ಅವನು ಹೆಚ್ಚು ಹೆಚ್ಚು ಅಳವಡಿಸ್ಕೊತಾ ಬರಬೇಕಾಗತ್ತೆ. ಹೀಗೆ ಪರಮಾತ್ಮನು ಸೃಷ್ಟಿಯಲ್ಲಿ ಎಲ್ಲವನ್ನೂ ಇಟ್ಟಿರ್ತಾನೆ. ಸೃಷ್ಟಿಯಲ್ಲಿ ಎಲ್ಲವೂ ಕಂಡು ಬರುವಂತೆ ಮಾಡಿರುವ ಪರಮಾತ್ಮನನ್ನ ಕುರಿತು ಇಲ್ಲಿ ಋಷಿ ಹೇಳ್ತಾ ಇದ್ದಾನೆ, ಸರ್ವಂ ಜಗದಿದಂ ತ್ವತ್ತೋ ಜಾಯತೆ. ಕೇವಲ ಸೃಷ್ಟಿ ಮಾತ್ರ ನಿನ್ನಿಂದ ಹುಟ್ಟಿ ಬರಲಿಲ್ಲ, ಸೃಷ್ಟಿಯಲ್ಲಿ ಇರುವ ಎಲ್ಲವೂ ನಿನ್ನದೇ ಕೊಡುಗೆಗಳು. ಪರಮಾತ್ಮ ಕೊಟ್ಟಿರುವ ಎಲ್ಲವುಗಳಲ್ಲಿ ನಾವು ನಮ್ಮ ಬೇಕು ಬೇಡಗಳನ್ನ ಹುಡುಕಿ ಕೆಲವುಗಳನ್ನ ಇಟ್ಕೋತೀವಿ ಹಾಗೂ ಕೆಲವುಗಳನ್ನ ದೂರ ಮಾಡ್ತೀವಿ. ನಾವು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಆಗಿರುವಂತಹದ್ದು ಅಂತಂದ್ರೆ ಅದು ಬೇರೊಬ್ಬನ ಬೇಡದ ವಸ್ತುವಾಗಿರುತ್ತೆ. ಈ ಕಾರಣದಿಂದ ಬೇರೊಬ್ಬನಿಗೆ ಬೇಡವಾಗಿರುವಂತಹದ್ದು ನನಗೆ ಬೇಕು ಅನ್ನೋ ರೀತಿಯಲ್ಲಿ ಕಂಡು ಬರುತ್ತೆ. ಅದೇ ರೀತಿ ನಮಗೆ ಬೇಡದ ವಸ್ತುಗಳು ಬೇರೊಬ್ಬನ ಅವಶ್ಯಕತೆನೇ ಆಗಿರುತ್ತೆ. ಒಟ್ಟಿನಲ್ಲಿ ಈ ಬೇಕು ಬೇಡಗಳ ವ್ಯವಸ್ಥೆಯನ್ನ ನಾವು ಮಾಡಿಕೊಂಡಿರುವಂತಹದ್ದು. ಆದ್ರೆ ಪರಮಾತ್ಮ ಎಲ್ಲವನ್ನೂ ಕೊಟ್ಟು ನಮ್ಮ ಕರ್ಮ ಫಲಗಳ ಅನುಸಾರವಾಗಿ, ನಮ್ಮ ಪೂರ್ವ ವಾಸನೆಗಳಿಗೆ ಅನುಸಾರವಾಗಿ ಅವುಗಳು ಸೂಕ್ತ ಸಮಯದಲ್ಲಿ ನಮಗೆ ಸಿಗುವಂತೆ ಮಾಡ್ತಾನೆ. ಅದರಿಂದ ಪರಮಾತ್ಮನನ್ನ ಫಲದಾಯಕ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮ ಅವನು ಅಕರ್ತ, ಅವನು ಏನೂ ಮಾಡೋದಿಲ್ಲ, ಆದ್ರಿಂದ ಅವನು ಅಭೋಕ್ತ, ಅವನು ಏನನ್ನು ಕೂಡ ಸ್ವೀಕರಿಸುವುದಿಲ್ಲ, ಅವನು ತನಗಾಗಿ ಏನನ್ನು ಇಟ್ಕೊಳ್ಳೋದಿಲ್ಲ, ಅವನು ಕೇವಲ ಹಂಚುವವನು ಮಾತ್ರವೇ ಆಗಿರ್ತಾನೆ. ಆದ್ದರಿಂದ ಕರ್ಮನನ್ನ ಕರ್ಮ ಫಲದಾಯಕ ಅಂತ ಹೇಳ್ತಾರೆ. ನಾವು ದೈವವನ್ನ ನಿಂದಿಸದೆ ತಾಳ್ಮೆಯಿಂದ ನಮಗೆ ಒದಗಿರುವ ಸನ್ನಿವೇಶವನ್ನ ಎದುರಿಸುವ ಹಂತಕ್ಕೆ ಬೆಳೆಯಲು ನಮಗೆ ಈ ನಮ್ಮ ಶಾಸ್ತ್ರ ಗ್ರಂಥಗಳು, ವೇದಗಳು, ಉಪನಿಷತ್ಗಳು ವಿಚಾರಗಳನ್ನ ಕಲಿಸ್ತಾ ಬರುತ್ತವೆ. ಪರಮಾತ್ಮನ ಅನೇಕ ವ್ಯಕ್ತ ರೂಪಗಳಲ್ಲಿ, ಉದಾಹರಣೆಗೆ ಒಂದು ಹಾವು ಅಂತ ಹೇಳ್ತೀವಿ, ಅದು ಕೂಡ ದೈವ ಅಂತ ಹೇಳಿ ಅದನ್ನ ನಾನು ದ್ವೇಷಿಸಬಾರದು ಅಂತ ಹೇಳಿ, ಅದನ್ನ ಪ್ರೀತಿಸಬೇಕು ಅಂತ ಹೇಳಿ ಅದನ್ನ ಹಿಡ್ಕೊಳಕ್ ಹೋದ್ರೆ ಅದು ನಮ್ಮನ್ನ ಕಚ್ಚಬಹುದು. ಅದರಿಂದ ನಾವು ಹಾನಿಗೊಳಗಾಗುವಂತಹ ಸಾಧ್ಯತೆ ಇದೆ. ಹಾಗೆಂದ ಮಾತ್ರಕ್ಕೆ ಅದನ್ನ ಕೊಲ್ಲುವಂತೆ ನಾವು ಯೋಚನೆ ಮಾಡಬಾರ್ದು. ಸೃಷ್ಟಿಯಲ್ಲಿ ಕಂಡು ಬರುವಂತಹ ಈ ಹಾವು ಕೂಡ ಒಂದು ಉದ್ದೇಶದಿಂದನೇ ಈ ಸೃಷ್ಟಿಗೆ ಬಂದಿದೆ. ಈ ಹಾವಿನಿಂದ ಕೂಡ ಅನೇಕ ಉಪಯೋಗಗಳು ನಮಗೆ ಸಿಗತ್ತೆ. ಹಾವಿನ ವಿಷದಿಂದ ಅನೇಕ ರೀತಿಯ ಔಷಧ ಅನ್ನೋದು ಕೂಡ ತಯಾರು ಮಾಡ್ತಾರೆ. ಹೀಗೆ ಎಲ್ಲರಿಗೂ ಮತ್ತು ಎಲ್ಲವುಗಳಿಗೂ ಈ ಕ್ಷೇತ್ರ ಒಂದು ನೆಲೆ ಅನ್ನೋದನ್ನ ಒದಗಿಸಿದೆ. ನಾವು ನಮ್ಮ ಉದ್ದೇಶ, ನಮ್ಮ ಗುರಿ, ಜೀವನದ ಮೌಲ್ಯಗಳನ್ನ ಕುರಿತು ಅದರನ್ನ ಅರಿತು ನಾವು ಬದುಕನ್ನ ಸಾರ್ಥಕ ಮಾಡ್ಕೋಬೇಕು. ಸರ್ವಂ ಜಗದಿದಂ ತ್ವತ್ತೋ ಜಾಯತೆ. ಮುಂದೆ ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ. ಸೃಷ್ಟಿಯನ್ನು ಕರುಣಿಸಿದ ಪರಮಾತ್ಮ ನಂತರ ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ಈ ಜಗತ್ತನ್ನ, ಈ ಸೃಷ್ಟಿಯನ್ನ ಕರುಣಿಸಿದ ಪರಮಾತ್ಮ ಆ ಜಗತ್ತನ್ನ ಹೇಗೆ ಪೋಷಿಸ್ತಾನೆ, ಇದನ್ನ ಮುಂದಿನ ದಿನದಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.